ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಕನ್ನಡ ಬಿಗ್ ಬಾಸ್ ಸೀಸನ್ 10 ಇನ್ನೇನು ಒಂದೇ ಒಂದು ವಾರದಲ್ಲಿ ಮುಗ್ದೋಗ್ತಾ ಇದೆ. ಕಿಚ್ಚನ ಕೊನೆಯ ಪಂಚಾಯಿತಿ ನಡೆದಿದೆ. ಸುದೀಪ್ ಎಂದಿನ ಸ್ಟೈಲಲ್ಲಿ ಸಖತ್ತಾಗಿ ಮಾತನಾಡಿ ಕಾಲೆಳೆದು ಬುದ್ಧಿ ಹೇಳಿದ ಕೊನೆಯ ಪಂಚಾಯಿತಿ ಸಖತ್ ಕಿಕ್ ನೀಡಿದೆ. ಬುಧವಾರ ತನಿಷಾ ಕುಪ್ಪಂಡ ದಿಢೀರಾಗಿ ಮನೆಯಿಂದ ಹೊರಬಂದಿದ್ರು. ಮನೆಯಲ್ಲಿರೋ 7 ಮಂದಿ ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ಟ್ರೋಫಿಗೆ ಯಾರು ಮುತ್ತಿದ್ದಾರೆ ಅನ್ನೋ ಕುತೂಹಲ ವೀಕ್ಷಕರದ್ದಾಗಿದೆ. ಈ ನಡುವೆ ಇದೀಗ ನಮ್ರತಾ ಗೌಡ ಮನೆಯಿಂದ ಔಟ್ ಆಗಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಹೌದು, ಕಿರುತೆರೆ ನಟಿ ನಮ್ರತಾ ಬಿಗ್ ಬಾಸ್ ಸೀಸನ್ 10ಕ್ಕೆ ಎಂಟ್ರಿ ಕೊಟ್ಟಿದ್ರು. ಆರಂಭದಲ್ಲಿ ಕೊಂಚ ಸೇಫ್ ಆಗಿ ಗೇಮ್ ಆಡ್ತಾ ಇದ್ರು ಎನ್ನುವ ಮಾತುಗಳು ಕೇಳಿಬಂದಿತ್ತು. ಆದರೆ ನಿಧಾನವಾಗಿ ಅವರು ತಮ್ಮ ಅಸಲಿ ಆಟವನ್ನು ಶುರು ಮಾಡಿದರು. ಕೊನೆಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸಿಕೊಂಡಿದ್ರು. ಕೊನೆಯ ವಾರದವರೆಗೂ ದೊಡ್ಡ ಮನೆಯಲ್ಲಿ ಉಳಿದುಕೊಂಡಿದ್ರು. ಆದರೆ ಬುಧವಾರ ತನಿಷಾ ಮನೆಯಿಂದ ಹೊರಬಂದಿದ್ದು ಕೆಲವರಿಗೆ ಅಚ್ಚರಿಯನ್ನು ಮೂಡಿಸಿತ್ತು. ತನಿಷಾಗಿಂತ ನಮ್ರತಾ ಬರಬೇಕಿತ್ತು ಅಂತ ಹೇಳಿದವರು ಕೂಡ ಇದ್ದಾರೆ. ಇದೀಗ ನಮ್ರತಾ ಕೂಡ ಬಿಗ್ ಬಾಸ್ ಮನೆಗೆ ಗುಡ್ ಬೈ ಹೇಳಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಮನೆಗೆ ಈ ಸೀಸನ್ನಲ್ಲಿ ಮೊದಲ ಸ್ಪರ್ಧಿಯಾಗಿ ನಮ್ರತಾ ಗೌಡ ಎಂಟ್ರಿ ಕೊಟ್ಟಿದ್ರು. ಮನೆಯೊಳಗೆ ಹೋಗಿ ಹಾಲು ಉಕ್ಕಿಸಿದ್ರು. ಬೆಂಗಳೂರಲ್ಲೇ ಹುಟ್ಟಿ ಬೆಳೆದ ನಮ್ರತಾ ಕೃಷ್ಣ ರುಕ್ಮಿಣಿ ಧಾರಾವಾಹಿ ಮೂಲಕ ವೀಕ್ಷಕರ ಮನ ಗೆದ್ದಿದ್ರು. ನಾಗಿನಿ 2 ಇತ್ತೀಚೆಗೆ ಒಳ್ಳೆಯ ಹೆಸರನ್ನ ಅವರಿಗೆ ತಂದುಕೊಟ್ಟಿತ್ತು. ಇನ್ನು ಬಿಗ್ ಬಾಸ್ ಫೈನಲ್ಗೆ ಸದ್ಯ ಸಂಗೀತ ಶೃಂಗೇರಿ ಹಾಗೂ ತುಕಾಲಿ ಸಂತು ಎಂಟ್ರಿ ಕೊಟ್ಟಿದ್ದಾರೆ. ಇನ್ನುಳಿದವರಲ್ಲಿ ಯಾರೆಲ್ಲ ಫೈನಲ್ಗೆ ಬರ್ತಾರೆ, ಯಾರು ಟಾಪ್ 5ಗೆ ಬಂದು ಯಾರು ಫಿನಾಲೆ ವೇದಿಕೆಯಲ್ಲಿ ಸುದೀಪ್ ಅವರ ಎಡಬಲದಲ್ಲಿ ನಿಲ್ತಾರೆ, ಸುದೀಪ್ ಅವರು ಯಾರ ಕೈ ಮೇಲೆತ್ತಿ ಬಿಗ್ ಬಾಸ್ ವಿನ್ನರ್ ಅಂತ ಘೋಷಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ.